ತಾಯಿ ನೀ ಗುರು ನೀನೆ ವೆಂಕಟನೆ. ತಂದೆ ನೀ ತಾಯಿ ನೀ ಗುರು ನೀನೆ ವೆಂಕಟನೆ. ಕೈ ಹಿಡಿದು ನುಡಿಸೋ ಆಲಿಸೋ ಬಂದು ನೀ ಬಳಗ ನೀ ಪದ್ಮಾವತಿ ಪತಿಯ ಸಂಗೀತ ಸೇವೆಯ ಸ್ವೀಕರಿಸೋ. ಸಂತುಷ್ಟಿಯಿಂದಲೇ ಮಾಡಿದ ಯಾರೋ ನೆನ್ನೆ ನಾಳೆ ಅಡುಗೆ ಮನೆ ಕಡೆ ತಿರುಗೂ ನೋಡೋದಿಲ್ಲ ಅಂತ ಆಣೆ ಪ್ರಮಾಣ ಎಲ್ಲ ಮಾಡಿದ್ರು. ಕೈ ಪ್ರಮಾಣ ಮಾಡುತ್ತೆ, ಹೊಟ್ಟೆ ಕೇಳ್ಬೇಕಲ್ಲ ಅತ್ತೆ. ಹಾಲು ಸಿಗುತ್ತಾ? ಇವತ್ತು ಹಾಲೇ ಬಂದಿಲ್ಲ. ಕಲ್ ಸಕ್ಕರೆ ಇದೆಯಾ? ಇದೆ. ಕೊಡು. ಕೊಡಲ್ಲ. ಹೋಗ್ಲಿ, ಹಣ್ಣಾದ್ರೂ ತಿನ್ಬೋದಾ? ಇವತ್ತು ಹಣ್ಣು ತಿನ್ನೋ ಹಾಗಿಲ್ಲ. ನಿನ್ಯಾರು ಕೇಳಿದ್ರು ದೊಡ್ಡಪ್ಪ? ಅಮ್ಮ, ತುಂಬಾ ಹಸುವಾಗ್ತಿದೆ. ಇಷ್ಟೊಂದು ದೊಡ್ಡವನಾಗಿದ್ಯಾ, ಒಂದು ದಿನ ಉಪವಾಸ ಮಾಡೋಕ್ಕಾಗಲ್ವೇನೋ? ಎತ್ರ ನೋಡಿ ದೊಡ್ಡವನು ಅನ್ಬೇಡ, ಗಾತ್ರ ನೋಡಮ್ಮ. ನಂಗೆ ಗೊತ್ತಿಲ್ಲಪ್ಪ, ನೀನುಂಟು ನಿಮ್ಮಪ್ಪ ಉಂಟು, ಅವ್ರನ್ನೇ ಕೇಳು. ಇಂತು ಏಕಾದಶಿ ಉಪವಾಸ ಜಾಗರ ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ. ಇಂತು ಏಕಾದಶಿ ಉಪವಾಸ ಜಾಗರ ತುಂಬಾ ಹಸುವಾಗ್ತಿದೆ. ಶಯನನ ಪೂಜೆ. ಸಂತುಷ್ಟಿಯಿಂದಲೇ ಮಾಡಿದ ನರನಿಗೆ, ಸಂತುಷ್ಟಿಯಿಂದಲೇ ಮಾಡಿದ ನರನಿಗನಂತ ಫಲವನ್ನಿವ ಪುರಂದರ ತೀರ್ಥ ಅಷ್ಟೇನಾ? ಸಂತುಷ್ಟಿಯಿಂದಲೇ ಮಾಡಿದ ನರನಿಗನಂತ ಫಲವನ್ನಿವ ಪುರಂದರ ವಿಠಲ. ಮಾವಿನ ಹಣ್ಣು ನೋಡಿದ್ರ, ನೀವ್ಯಾರು ಸರಿ ಇಲ್ಲ, ನಮ್ಮಪ್ಪ ಅಷ್ಟೇ ಸರಿ, ನನ್ ಮುದ್ದು ಅಪ್ಪ. ಮಾವಿನ ಹಣ್ಣು ತಿನ್ನಕ್ಕಲ್ಲ, ಮತ್ತೆ ಉಪವಾಸಕ್ಕೆ. ಮಾವಿನ ಹಣ್ಣು ಕೊಟ್ಟು ಉಪವಾಸ ಮಾಡು ಅಂತಿದ್ಯಲ್ಲ, ನನ್ಗೇನು ಅರ್ಥ ಆಗ್ತಿಲ್ಲ. ವೆಂಕಟನಾಥ, ನಿನ್ನೆ ಉಪವಾಸ ಮಾಡ್ತೀನಿ ಅಂತ ಆಣೆ ಮಾಡಿದ್ದೆ, ನೆನ್ಪಿದ್ಯಾ? ಹಾ, ಇವಾಗ ನೆನಪಾಗ್ತಿದೆ. ಇದು ಬರೀ ಮಾವಿನ ಹಣ್ಣಲ್ಲ, ಸಂಯಮ. ಸಂಯಮನ ಅಂದ್ರೆ? ನಮ್ಮ ಹತ್ರ ಊಟ ಇಲ್ಲದೆ ಇರುವಾಗ ಉಪವಾಸ ಮಾಡೋದು ಅನಿವಾರ್ಯ. ಆದರೆ ನಮಗೆ ಇಷ್ಟವಾಗಿರೋ ಆಹಾರ ನಮ್ಮ ಜೊತೆಗಿದ್ರೂ ಉಪವಾಸ ಮಾಡ್ತೀವಲ್ಲ, ಅದು ಸಾಧನೆ. ಸಂಯಮ ಇದ್ದವನು ಮಾತ್ರ ಹಸಿವನ್ನ ಗೆಲ್ತಾನೆ, ಹಸಿವನ್ನ ಗೆದ್ದವನು ಮಾತ್ರ ಸಾಧಕನಾಗ್ತಾನೆ. ಈ ಪರೀಕ್ಷೆಯಲ್ಲಿ ನೀನು ಸೋಲ್ತೀಯೋ ಗೆಲ್ತೀಯೋ ಅನ್ನೋದ್ರ ಮೇಲೆ ನಿನ್ನ ಸಾಧನೆ ನಿರ್ಧಾರವಾಗುತ್ತೆ. ಎಲ್ಲಿ ಆ ಸಂಯಮ ಕೊಡು. ಈ ಏಕಾದಶಿ ಯಾಕಾದ್ರೂ ಬರುತ್ತೋ. ಅಪ್ಪಂಗೆ ಮಾತು ಕೊಟ್ಟು ನನ್ನ ಹೊಟ್ಟೆ ಮೇಲೆ ನಾನೇ ತಣ್ಣೀರು ಬಟ್ಟೆ ಹಾಕೊಂಡಂಗಿದೆ. ಅದರಲ್ಲಿ ಮಾವಿನ ಹಣ್ಣಿನ ವಾಸನೆ ಬೇರೆ, ಬೆಂಕಿಗೆ ತುಪ್ಪ ಸುರಿದಂಗೆ ಹಸುವನ್ನ ಕೆರಳಿಸ್ತಿದೆ. ಕೃಷ್ಣ, ಕರ್ದ ವೆಂಕಟನಾಥ? ಕಿಟ್ಟಪ್ಪ, ನಿನ್ನ ಹೆಸರು ಕಿಟ್ಟಪ್ಪ ತಾನೆ? ಕಿಟ್ಟಪ್ಪನೋ ಕೃಷ್ಣನೋ ಏನೋ ಒಂದು, ಒಟ್ನಲ್ಲಿ ಇಲ್ಲಿ ಕರ್ದೆ ಅಲ್ವಾ, ಅದಕ್ಕೆ ಬಂದೆ. ಹೌದು, ಅವತ್ತು ಇಷ್ಟು ಅವಲಕ್ಕಿ ಕೊಡ್ತೀನಿ ಅಂತ ಹೋದವನು ಇವತ್ ಕಾಣಿಸ್ಕೊತಿದ್ಯಲ್ಲ, ಏನು ಅಂತ ಹೇಳಿ? ಇವತ್ತು ಏಕಾದಶಿ, ಇಲ್ಲ ಅಂದ್ರೆ ಖಂಡಿತ ತಂದ್ಕೊಡ್ತಿದ್ದೆ.
ಏಕಾದಶಿನ ಅದ್ಯಾರು ಕಂಡಿಡಿದ್ನೋ ನನ್ನ ಕೈಗೆ ಸಿಗ್ಬೇಕು. ಅಯ್ಯೋಯ್ಯೋ, ಸಮಾಧಾನ ಸಮಾಧಾನ. ಯಾಕಿಷ್ಟು ಕೋಪ? ಬರ್ದೇ ಇರುತ್ತಾ, ಒಂದು ಉದ್ದಾರಣೆ ತೀರ್ಥ ಕೊಟ್ಟು ಉಪವಾಸ ಮಾಡು ಅಂತ ಹೇಳ್ತಾರೆ. ಸಾಲ್ದು ಅಂತ ಚೀಲದಲ್ಲಿ ಮಾವಿನ ಹಣ್ಣು ಕೊಟ್ಟು ಇದಕ್ಕೆ ಸಂಯಮ ಅಂತ ಹೆಸರಿಟ್ಟು ಪರೀಕ್ಷೆ ಮಾಡ್ತಾರೆ. ಮಾವಿನ ಹಣ್ಣಿಗೆ ಸಂಯಮನ? ಚೆನ್ನಾಗಿದೆ ಹೆಸರು. ಏನ್ ಚೆನ್ನಾಗಿದ್ಯೋ ಏನೋ, ನನ್ಗಂತೂ ಇದು ಅಗ್ನಿ ಪರೀಕ್ಷೆ. ಅದ್ಬಿಡು, ಯಾವ ಊರ್ ನಿಂದು? ವೈಕುಂಠಪುರ. ಅದಲ್ ಬರುತ್ತಾ? ಅದೆಲ್ಲಿಗೂ ಬರಲ್ಲ, ನಾವೇ ಹೋಗ್ಬೇಕು. ಹಾಸ್ಯ ಮಾಡ್ತೀಯಾ? ಏನೋ ಅಪ್ಪ, ನೀನು ಒಗಟೊಗಟಾಗಿ ಮಾತಾಡ್ತೀಯ, ನಮ್ಮ ಅತ್ತೆ ತರ. ಇಷ್ಟ ದಿವಸ ಯಾಕೆ ಕಾಣ್ಲಿಲ್ಲ? ನಾನೇನ್ ನಿಂತರ ಒಂದೇ ಕಡೆ ಕೂತಿರ್ತೀನ? ನಾನ್ ಸಂಚಾರಿ ಕಣಯ್ಯ. ಸಂಚಾರಿನಾ? ಅಂದ್ರೆ ವ್ಯಾಪಾರ ಮಾಡ್ತೀಯಾ? ಒಂಥರ ವ್ಯಾಪಾರನೇ, ಕೊಟ್ಟು ತಗೊಳ್ಳೋ ವ್ಯಾಪಾರ. ದನ ಮೇಯ್ಸೋನಲ್ವಾ, ದಿನ ಒಂದೊಂದೂರು. ಜನ್ಮಾಷ್ಟಮಿ ಬಂದ್ರೆ ಉಡುಪಿ, ರಾಮನವಮಿ ಬಂದ್ರೆ ಕುಂಭಕೋಣ, ದಶಮಿ ಬಂದ್ರೆ ಅಯೋಧ್ಯೆ. ಸರಿ ಸರಿ, ನೀನ್ ಇಷ್ಟೆಲ್ಲ ಊರ್ ಸುತ್ತಾಡ್ತೀಯಲ್ಲ, ನಿನ್ಗೆ ಅನುಭವ ಚೆನ್ನಾಗೇ ಇರುತ್ತೆ. ನಂಗೊಂದ್ ಸಲಹೆ ಕೊಡ್ತೀಯಾ? ಕೇಳು, ಗೊತ್ತಿದ್ರೆ ಕೊಡ್ತೀನಿ. ಈ ಹಸುವನ್ನ ನೀಗಿಸ್ಕೊಳ್ಳೋದು ಹೇಗೆ? ಅಯ್ಯೋ, ಮಾವಿನ ಹಣ್ಣು ಇದೆಯಲ್ಲ ಅದನ್ನೇ ತಿನ್ನು, ಹಸಿವು ತಾನಾಗೆ ನೀಗುತ್ತೆ. ಅದು ನನ್ಗೂ ಗೊತ್ತು, ಹಣ್ಣು ತಿಂದ್ರೆ ಹಸಿವು ನೀಗುತ್ತೆ ಅಂತ ಎಳೆ ಮಗುಗೂ ಗೊತ್ತಿರುತ್ತೆ. ಸಂಯಮ. ಸಂಯಮದಿಂದಾನೇ ಕೇಳ್ತಾ ಇದ್ದೀನಪ್ಪ, ಬಿಡಿಸ್ ಹೇಳು.